ಎಲ್ಲರಿಗೂ ನಮಸ್ಕಾರ. ಹಾಯ್ ಗೈಸ್. ಸೊ ಇವಾಗ ಒಂದು ಕ್ವಿಕ್ ಒಂದು ಬರ್ಗರ್ ರೆಸಿಪಿ ಮಾಡುವ. ಸೊ ನಂದು ಇದು ಚಿಲ್ಲಿ ಚೀಸ್ ತೊಗೊಂಡಿದ್ದೀನಿ, ಆನಿಯನ್, ಲೆಟಸ್, ಟೊಮ್ಯಾಟೊ. ಇದರಲ್ಲಿ ಗಾರ್ಲಿಕ್ ಪೌಡರ್ ಇದೆ, ಆನಿಯನ್ ಪೌಡರ್ ಇದೆ, ಪ್ಯಾಪ್ರಿಕಾ ಇದೆ, ಸಾಲ್ಟ್ ಇದೆ, ಮತ್ತು ವೈಟ್ ಪೆಪ್ಪರ್ ಆ್ಯಂಡ್ ಬ್ಲ್ಯಾಕ್ ಪೆಪ್ಪರ್, ಮಿನ್ಸ್ ಚಿಕನ್. ಸೊ ಯೂಶ್ವಲಿ ನಾವು ಬೆಸ್ಟ್ ಥಿಂಗ್ ಮನೆಗೆ ಚಿಕನ್ ತೊಗೊಂಡು ಬಂದು ಕ್ಲೀನ್ ಮಾಡಿ ಬೋನ್ಲೆಸ್ನ ಯು ಕ್ಯಾನ್ ಯೂಸ್ ದ ಚಾಪರ್ ಫಾರ್ ದಿಸ್. ಆಮೇಲೆ ಸ್ವಲ್ಪ ಆನಿಯನ್ ಹಾಕಿದ್ದೀನಿ. ಈಗ ಇದು ಒಂದು ಪ್ಯಾಟಿಸ್ ಹಾಕಿ ಟ್ರೈ ಮಾಡ್ತೀನಿ. ಕರೆಕ್ಟಾಗಿ ಬೈಂಡಿಂಗ್ ಆದರೆ ಚೆನ್ನಾಗಿರುತ್ತೆ. ಇನ್ ಕೇಸ್ ಬೈಂಡಿಂಗ್ ಏನಾದ್ರು ಆಗದಿದ್ದರೆ, ಬಿಕಾಸ್ ಸ್ವಲ್ಪ ವಾಟರ್ ಇದೆ, ಬಿಕಾಸ್ ಫ್ರೀಸಲ್ಲಿ ಇಟ್ಟಿದ್ದೆ ನಾನು. ಹಾಗಾದರೆ ಸ್ವಲ್ಪ ಬ್ರೆಡ್ ಕ್ರಂಬ್ ಹಾಕ್ತೀನಿ, ಸೊ ದಟ್ ಇದು ಬೈಂಡಿಂಗ್ ಆಗಲಿ ಅಂತ. ಓಕೆ. ಸೊ ನಾವು ಎನಿ ಟೈಮ್ ನಾವು ದಿಸ್ ಅ ಟಿಪ್, ಬಿಕಾಸ್ ಶೆಫ್ ಬಿಫೋರ್ ಚಿಕನ್ ಮಾಡುವಾಗ, ಯಾವುದೇ ಪ್ರೋಟೀನ್ ಮಾಡುವಾಗ ವೆಜೀಸ್, ಬಿಕಾಸ್ ದಿಸ್ ಥಿಂಗ್ ನಾವು ರಾ ತಿಂತೀವಿ, ಇದನ್ನು ಆಲ್ವೇಸ್ ಸ್ವಲ್ಪ ದೂರ ಇಡಬೇಕು. ಬಿಕಾಸ್ ನಾವು ಮಿಕ್ಸ್ ಮಾಡುವಾಗ ಏನು ಮಾಡೋ ಬೀಳಬಾರ್ದು, ಕ್ರಾಸ್ ಕಂಟಾಮಿನೇಷನ್ ಆಗಬಾರ್ದು. ಓಕೆ. ಈಗ ಕ್ವಿಕ್ಕಾಗಿ ಗ್ಯಾಸ್ ಆನ್ ಮಾಡಿದ್ದೀನಿ. ಈಗಿನ ಆಯಿಲ್ ವಾಟ್ ಎವರ್ ಯು ವಾಂಟ್, ಆಲಿವ್ ಆಯಿಲ್ ಬೇಕಾ, ವೆಜಿಟೇಬಲ್ಸ್ ಆಯಿಲ್ ಬೇಕಾ, ಬಟರ್ ಬೇಕಾ? ಬಟರ್ ಹಾಕಿದರೆ ಚೆನ್ನಾಗಿರುತ್ತೆ. ಐ ಥಿಂಕ್ ನಾನು ಹೋಗಿ ಬಟರ್ ತೊಗೊಂಡ್ಬರ್ತೀನಿ. ಇದು ಆಲ್ಮೋಸ್ಟ್ ಆಯ್ತು. ಈಗ ಮಿಕ್ಸಿಂಗ್ ಸಾಲ್ಟ್ ಎಲ್ಲ ಇದೆ. ಒಂದು ಟ್ರಯಲ್ ಟೆಸ್ಟ್ ಮಾಡ್ತೀನಿ. ಪ್ರಾಬ್ಲಿ ಕಾರ್ನ್ ಇದು ಬೇಡ ನಮಗೆ, ಯಾವುದು ಬ್ರೆಡ್ ಕ್ರಮ್ಸ್ ಬೇಡ. ಇದು ಆಗ್ತಿದೆ ಪ್ಯಾಟಿಸ್, ಸೊ ಇಟ್ ಈಸ್ ಲೂಸ್ ಇಲ್ಲ, ಸೊ ಇಟ್ ಈಸ್ ಲೈಕ್ ಇನ್ ಅ ಪ್ರಾಪರ್ ಫರ್ಮ್ ಶೇಪ್. ಓಕೆ. ಇದನ್ನು ಪ್ಯಾನ್ಗೆ ಹಾಕಿ ಐ ಗೆಟ್ ಬ್ಯಾಕ್ ಟು ಯು ಗೈಸ್. ಓಕೆ. ಈಗ ಬಟರ್ ಹಾಕಿದ್ದೇನೆ ನಾನು, ಬಟರ್ ಮೆಲ್ಟ್ ಆಯಿತು. ಸೊ ದಿಸ್ ಸೈಜ್ ಪ್ಯಾಟಿಸ್ ಮಾಡ್ತಿದ್ದೀನಿ, ಸ್ಮಾಲ್. ಐ ಟೆಲ್ ದ ರೀಸನ್ ಸ್ಮಾಲ್ ಸೈಜ್ ಪ್ಯಾಟಿಸ್ ಏನಕ್ಕೆ ಮಾಡ್ತೀನಿ ಅಂತ. ನಾನು ಪಕ್ಕದ ಮನೆಯಲ್ಲಿ ಜೋರದವ್ರು ಮಾತಾಡ್ತಿದ್ದಾರೆ, ಎಲ್ಲನೂ ಮಾತಾಡೋಕ್ಕಾಗ್ತದೆ. ಯಾಕಂದ್ರೆ ನಾನು ವೀಡಿಯೋ ಮಾಡೋದು ಜಾಸ್ತಿ ಹೋದೆ ಕಿರಿಕಿರಿ ನೋಡಿ, ಅದು ನನಗೆಲ್ಲ ಕ್ಲೋಸ್ ಇದೆ ಅಂತ ಮನೆ ಬಿಟ್ಟು ಟೇಸ್ಟ್ ನಿಂತ್ಕೊಂಡು ಮಾತಾಡ್ತಿದ್ದೆ ನಾನು ಬೇರೆ. ಸೊ ಈಗ 6 ಪ್ಯಾಟಿಸ್ ಆಯಿತು. ಇಲ್ಲ, ಇನ್ನೊಂದಿದೆ, ಪ್ರಾಬ್ಲಿ ಹಾಕೋಕ್ಕೆ ಆಗುತ್ತೇನೋ. ಸ್ವಲ್ಪ ಹಿಂಗೆ ಮಾಡಿ ಹಾಕ್ತೀನಿ ಉದ್ದಾಗಿ, ಅದು ನಾಳೆ ತಿನ್ಕೊತೀನಿ ನನಗೆ. ಟ್ರೈ ಬೆಸ್ಟ್. ಹೇಳಿ ನನಗೆ ಮೆಲ್ಲ ಮಾತಾಡೋ ವೀಡಿಯೋ ಮಾಡ್ತಿದ್ದೀನಿ ಅಂತ. ಸೊ ಇದನ್ನು ಮಾಡಿ ಬಿಟ್ಬಿಟ್ಟು ಡೋಂಟ್ ಲೈಕ್ ಓಪನ್ ಮಾಡೋದು, ನೋಡೋದು ಅದು. ಸೊ ಕುಕ್ ಆಗ್ತಾ ಬರುವಾಗ ಗೊತ್ತಾಗುತ್ತೆ ನಿಮಗೆ. ಫಸ್ಟ್ ಮೇಲೆ ಲೇಯರ್ ಇರುತ್ತಲ್ಲ, ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಸೊ ಕುಕ್ ಆಗುತ್ತೆ ಅಂತ. ನಮ್ಮ ಪ್ಯಾಟಿಸ್ ಕೂಡ ಜಾಸ್ತಿ ದಪ್ಪ ಇಲ್ಲ, ತೆಳ್ಳಗಿದೆ. ಸೊ ದಿಸ್ ಒಂದು ಟೇಕ್ ಲೈಕ್ ಬೇಗ ಕುಕ್ ಆಗುತ್ತೆ. ಪ್ರಾಬ್ಲಿ ಇವರಲ್ಲಿ ನಿಮಗೆ ಕಾಣಿಸ್ಬೋದು, ಕುಕ್ ಆಗ್ತಾ ಬರುತ್ತೆ. 3-4 ಮಿನಿಟ್ಸಲ್ಲಿ ಒಂದು ಸೈಡ್ ಕುಕ್ ಆಗುತ್ತೆ, ಮತ್ತು ಇನ್ನೊಂದು ಸೈಡ್ ಮಾಡಿದರೆ ಆಯಿತು. ಸೊ ಇದು ರೆಡಿ ಆಯಿತು. ಇಷ್ಟೇ ಆಗುತ್ತೆ, ಜಾಸ್ತಿ ಬ್ರೌನ್ ಮಾಡ್ಕೋಬೇಕು, ಡ್ರೈ ಆಗುತ್ತೆ. ಇಷ್ಟೇ. ಅಂದರೆ ಈಗ ಕಸ್ಟಮೈಸ್ ಮಾಡಿರಲ್ಲ. ಸೊ ನಾನು ಈಗ ಚಿಕನ್ ಮಾಡಿದ್ದನ್ನು ಅದನ್ನು ವಾಶ್ ಹೋಗಲ್ಲ, ಬಿಕಾಸ್ ಅದು ಪಾರ್ಟಿಕಲ್ ಇದೆಲ್ಲ, ಅದು ತುಂಬ ಟೇಸ್ಟ್ ಇದೆ. ನಾನಿದರಲ್ಲಿ ಪಾವ್ ಯೂಸ್ ಮಾಡ್ತಿದ್ದೀನಿ. ರೀಸನ್ ಹೇಳ್ತೀನಿ ಏನಕ್ಕೆ ಅಂತ. ಈಗ ಬರ್ಗರ್ ಬನ್ ಅಂದರೆ ಬರ್ಗರ್ಸ್ ಬನ್ ಇಸ್ ಲೈಕ್ ಸ್ವಲ್ಪ ದೊಡ್ಡದಿರುತ್ತೆ ಸೈಜ್, ನಮಗೂ ತಿನ್ನೋಕ್ಕೂ ಅಷ್ಟು ಇಷ್ಟ ಆಗೋಲ್ಲ, ಹೆವಿ ಆಗುತ್ತೆ. ಸೊ ಸಾಯಂಕಾಲ ಎಲ್ಲ ನಮಗೆ ಲೈಟ್ ತಿನ್ನಬೇಕು ಅಲ್ಲ, ಮಕ್ಕಳೆಲ್ಲ ಇದ್ದರೆ ಚಿಕ್ಕ ಬೈಟ್ ಸೈಜ್ ಆದರೆ ದಿಸ್ ಈಸ್ ಗುಡ್. ನೀವು ಪಾವ್ನ ಯೂಸ್ ಮಾಡಿ ಟೋಸ್ಟ್ ಮಾಡಿ ಯು ಕ್ಯಾನ್ ಇದರಲ್ಲಿ ಬರ್ಗರ್ ಮಾಡ್ಬೋದು. ಸೊ ಪೋರ್ಷನ್ ಕೂಡ ಚಿಕ್ಕದಿರುತ್ತೆ, ಸೊ ಜಾಸ್ತಿ ಹೆವಿ ಕೂಡ ಆಗೋಲ್ಲ, ಬಿಕಾಸ್ ಒಂದು ಫುಲ್ ಬರ್ಗರ್ ಅಂದರೆ ನೀವು ಬನ್ನಲ್ಲಿ ನೀವು ಹೊಟ್ಟೆ ಫುಲ್ ಆಗಿಬಿಡುತ್ತೆ. ಸೊ ರಾತ್ರಿಗೆಲ್ಲ ಡೋಂಟ್ ಫೀಲ್ ಪ್ಲೆಸೆಂಟ್. ಸೊ ನಾವು ಸ್ವಲ್ಪ ಬ್ರೌನ್ ಮಾಡ್ತಿದ್ದೀವಿ ಇದನ್ನು. ಸೊ ಪಾವ್ ಇಸ್ ಅ ಗುಡ್ ಸೈಜ್. ವಡಪಾವ್ ಪಾವ್ ಬರ್ತಿಲ್ಲ, ಯಾವುದೇ ಸೂಪರ್ ಮಾರ್ಕೆಟ್ಲ ಸಿಗುತ್ತೆ ನಿಮಗೆ, ಯು ಕ್ಯಾನ್ ಯೂಸ್ ದಟ್ ಥಿಂಗ್. ನಾನು ಚಿಲ್ಲಿ ಚೀಸ್ ಹಾಕಿದ್ದೀನಿ, ಇದಕ್ಕೆ ಒಂದು ಚೀಸ್ ಹಾಕಿ ಸ್ವಲ್ಪ ಮೆಲ್ಟ್ ಮಾಡಿದ್ದೀನಿ. ಸೊ ನಾವು ಪುಟ್ ಲೆಟಸ್, ಒಂದು ಪ್ಯಾಟಿಸ್ ಹಾಕ್ತಿದ್ದೀವಿ. ಸೊ
ಸ್ವಲ್ಪ ಆನಿಯನ್, ಸ್ವಲ್ಪ ಟೊಮ್ಯಾಟೊ. ಸೊ ಐ ಯೂಸ್ ದಿಸ್ ಇದು ಜಾಪನೀಸ್ ಯೂಸ್ ಮಾಡ್ತಿದ್ದೀನಿ. ಸ್ವಲ್ಪ ಅಷ್ಟೇ, ಜಾಸ್ತಿ ಏನು ಬೇಡ, ಸ್ವಲ್ಪ ಸಾಕು. ಜಾಸ್ತಿ ಬೇಕು ಜಾಸ್ತಿ ಹಾಕಿ ಬಟ್ಟೆ ನಡ್ಸ್ಕೊಂಡು ಮೋಸ ಹೋಗಿ. ಇಲ್ಲಿ ಇದೆ ಫೈನಲ್ ಪ್ರಾಡಕ್ಟ್. ಇಟ್ಸ್ ಲೈಕ್ ಅ ಮಿನಿ ಬೈಟ್ ಸ್ಲೈಡರ್.